ಯಾವ್ದ್ರಿಂದ ಡೈವರ್ಟ್ ಮಾಡಕ್ಕೆ? ವೈಫಲ್ಯ ಮುಚ್ಕೊಳ್ಳಕ್ಕೆ ಆಯ್ತು, ಡೈವರ್ಷನ್ ಏನೀಗ? ಆಯ್ತು, ಡೈವರ್ಷನ್ ಏನೀಗ? ಇಲ್ಲಿಗಲ್ ಇದೆಯಾ ನಮ್ ಬೇಡಿಕೆ ಅಥವಾ ಅಸಂವಿಧಾನಿಕವಾಗಿದೆಯಾ? ಇವ್ರು ಯಾಕ್ರಿ ಇಷ್ಟು ಮಾತಾಡ್ತಾ ಇದ್ದಾರೆ RSS ಬಗ್ಗೆ ಅಥವಾ ಬೇರೆ ಸಂಘಟನೆಗಳ ಬಗ್ಗೆ? ಜಿಯೋನೇ ಬಂದಿಲ್ಲ, ಜಿಯೋ ಆರ್ಡರ್ನಲ್ಲಿ ಬಂದ್ರೂ ಕೂಡ RSS ಹೆಸರು ಇರೋದಿಲ್ಲ. ಇವ್ರು ಯಾಕೆ ಅಷ್ಟು ಹೆದರ್ತಾ ಇದ್ದಾರೆ? ಕುಂಬಳಕಾಯಿ ಕಳ್ಳ ಅಂದ್ರೆ ಹೆಗಲ್ ಮುಟ್ಕೊಂಡು ಯಾಕೆ ನೋಡ್ತಾ ಇದ್ದಾರೆ? ನನ್ನ ಲೆಟರ್ನಲ್ಲಿ ಇದ್ದಿದ್ದು ನಿಜ, ಆದರೆ ಒಂದಕ್ಕೆ ಮಾಡ್ಲಿಕ್ಕೆ ಆಗೋದಿಲ್ಲ. ಎಲ್ಲದಕ್ಕೂ ಒಂದು ಯೂನಿಫಾರ್ಮ್ ಲಾ ತರ್ತಾ ಇದೀವಿ. ಈಗ ಅದು ಡೈವರ್ಷನ್ ಅಂದ್ರೆ ಆಯ್ತು, ಒಂದಿನ ಆಗುತ್ತೆ, 2 ದಿನ ಆಗುತ್ತೆ, ಅದಾದ್ಮೇಲೆ ನಮ್ಮ ಸರ್ಕಾರ ಸರಿ ಇಲ್ಲ ಅಂತ ಹೇಳಿದ್ರೆ ನೀವು ಬೀದಿಗಿಳಿರಿ. ಯಾರು ಬೇಡ ಅಂದಿದ್ದಾರೆ? ನಾವು ಒಂದು ಒಳ್ಳೆ ವಾತಾವರಣ ನಿರ್ಮಾಣ ಮಾಡಬೇಕು ನಮ್ಮ ರಾಜ್ಯದಲ್ಲಿ ಅಂತ ಪ್ರಯತ್ನ ನಾವು ಮಾಡ್ತಾ ಇದ್ದೀವಿ. ಸಂವಿಧಾನಿಕವಾಗಿ ಬುದ್ಧ, ಬಸವ, ಅಂಬೇಡ್ಕರ್ ಅವರ ತತ್ವವನ್ನ ಅಕ್ಷರಶಃ ನಾವು ತರಬೇಕು. ಒಂದು ಒಳ್ಳೆ ಸಮಾಜ ನಿರ್ಮಾಣ ಮಾಡಬೇಕು ಅಂತ, ಒಂದು ಪ್ರಬುದ್ಧ ಸಮಾಜ ನಿರ್ಮಾಣ ಮಾಡಬೇಕು ಅಂತ. ಪ್ರಬುದ್ಧ ಸಮಾಜ ಇದ್ರೆ ಮಾತ್ರ ಸಮೃದ್ಧ ಸಮಾಜ ಆಗುತ್ತೆ. ಸೊ ನಮ್ಮ ನಡೆ ಪ್ರಬುದ್ಧ ಸಮಾಜದ ಕಡೆ ಅಂತ ನಾವು ಒಂದು ಪ್ರಾಮಾಣಿಕ ಪ್ರಯತ್ನ ನಾವು ಮಾಡ್ತಾ ಇದೀವಿ. ಅದಕ್ಕೆ BJP ಅವರಿಗೆ ಸಮಸ್ಯೆ ಇದ್ರೆ ದಟ್ ಇಸ್ ನಾಟ್ ಮೈ ಪ್ರಾಬ್ಲಮ್. ನೀವು ಹೋಗಿ ಕೇಶವ್ ಕೃಪಾ ಹತ್ರ ಹೋಗಿ ಏನಾದರೂ ಬಾಯ್ ಬಡ್ಕೊಳ್ಳಿ. ನಮ್ಮ ಬಗ್ಗೆ ವೈಯಕ್ತಿಕ ಟೀಕೆ ಮಾಡ್ತಾ ಇರೋದು ಹೊರತು ನನ್ನ ಪ್ರಶ್ನೆಗಳಿಗೆ ಉತ್ತರ ನಿಮ್ಮ ಹತ್ರ ಇಲ್ಲ. ನಿಮ್ಮ ಮಕ್ಕಳು ಯಾಕೆ ಈ ಸಂಘಟನೆಗಳ ಜೊತೆ ಇಲ್ಲ, ಈ ಸಂಘಗಳಲ್ಲಿ ಶಾಖೆಗಳಲ್ಲಿ ಇಲ್ಲ, ಅಷ್ಟೇ ಪ್ರಶ್ನೆ ನಂದು ಸರ್. ತಾಕತ್ತಿದ್ರೆ ಬ್ಯಾನ್ ಮಾಡಿ, ತಾಕತ್ತಿದ್ರೆ ಅದು ಮಾಡಿ, ಅಷ್ಟೇನಾ ನಿಮ್ದು? ನನ್ನ ಪ್ರಶ್ನೆಗೆ ಉತ್ತರ ಎಲ್ಲಿದೆ? ನಿಮ್ಮ ಮಕ್ಕಳೆಲ್ಲ ಯಾಕಿಲ್ಲ ಈ ಆಲೋಚನೆಯಲ್ಲಿ, ಈ ಶಾಖೆಗಳಲ್ಲಿ? ಗೌರಕ್ಷಣೆ ಧರ್ಮ ರಕ್ಷಣೆಗೆ ತ್ರಿಶೂಲ್ ದೀಕ್ಷೆ ನಿಮ್ಮ ಮಕ್ಕಳಿಗೆ ಕೊಟ್ಟು ಯಾವಾಗ ನೀವು ರಸ್ತೆಗೆ ಬಿಡ್ತೀರಾ? ಬಡಗಿ ಹಿಡ್ಕೊಂಡು ನೀವು ಪಥಸಂಚಲನವನ್ನ ನಿಮ್ಮ ಮಕ್ಕಳ ಕೈಲಿ ಯಾವಾಗ ಮಾಡಿಸ್ತೀರಾ? ಅಷ್ಟೇ ಕೇಳ್ತಾ ಇರೋದಲ್ವಾ? ಹೌದಪ್ಪ, ಪ್ರಿಯಾಂಕ್ ಹೇಳ್ತಾ ಇರೋದು ಕರೆಕ್ಟು ಅಂದ್ಬಿಟ್ಟು ಅವ್ರ ಮಕ್ಕಳಿಗೆಲ್ಲ ಬಿಡ್ಲಿ ನೋಡೋಣ. ಯಾಕೆ 4 ದಿನದಿಂದ ನಿಮ್ಮ ಪುಡಾರಿಗಳ ಕಡೆಯಿಂದ ನಮಗೆ ಜೀವ ಬೆದರಿಕೆ ಹಾಕ್ಸ್ತಾ ಇದ್ದೀರಾ? ಯಾಕೆ 4 ದಿನದಿಂದ ಮೀಡಿಯಾ ಮುಂದೆ ಮಾತಾಡ್ತಾ ಇದ್ದೀರಾ? ನನ್ನ ಬಾಯನ್ನು ಮುಚ್ಚಿಸ್ಬೇಕಂದ್ರೆ ಎಲ್ಲ BJP ನಾಯಕರ ಮಕ್ಕಳು ಶಾಖೆಗೆ ದಾಖಲಾಗ್ರಿ. ಎಲ್ಲ BJP ನಾಯಕರ ಮಕ್ಕಳು ಗೋರಕ್ಷಕರಾಗಿ, ಎಲ್ಲ BJP ನಾಯಕರ ಮಕ್ಕಳು ಗಣವೇಶ ಧರಿಸಿ ಗೌಮೂತ್ರವನ್ನ ಪಬ್ಲಿಕ್ಕಾಗಿ ಕುಡೀರಿ. ಆಮೇಲೆ ನಾನು ಮಾತಾಡೋದು ನಿಲ್ಲಿಸ್ತೀನಿ. ಇವಾಗ ನಾವು ಏನು ತರ್ತಾ ಇರೋದು ಕಾನೂನು ಭಾಳ ಸ್ಪಷ್ಟವಾಗಿದೆ. ಸರ್ಕಾರಿ ಶಾಲೆ, ಸರ್ಕಾರಿ ಮೈದಾನ, ಸರ್ಕಾರಿ ಅನುದಾನಿತ ಸಂಸ್ಥೆಗಳಲ್ಲಿ ಇರ್ಬೋದು, ಪಬ್ಲಿಕ್ ಪ್ಲೇಸಸಲ್ಲಿ ಇರ್ಬೋದು, ಸಾರ್ವಜನಿಕ ಉದ್ಯಾನವನಗಳಲ್ಲಿರ್ಬೋದು, ಯಾವ ರೀತಿ ನಡ್ಕೋಬೇಕು ಅಂದ್ಬಿಟ್ಟು ನಾವು ತರ್ತಾ ಇದ್ದೀವಿ. ಅದು ನಿಮಗೆ ಇಷ್ಟ ಇಲ್ಲ ಅಂದರೆ ಪಾಲನೆ ಮಾಡಬೇಡಿ, ಪಾಲನೆ ಮಾಡಿಲ್ಲ ಅಂದರೆ ಕಾನೂನು ಪ್ರಕಾರ ಏನು ಕ್ರಮ ತಗೋಬೇಕೋ ತಗೋತೀವಿ. ಆಸ್ ಸಿಂಪಲ್ ಆಸ್ ದಟ್ ಅಲ್ವಾ? ಇದರಲ್ಲಿ ಕಾಂಪ್ಲಿಕೇಶನ್ ಏನಿದೆ? ಮಾಡಿಲ್ಲ. ಅವರಿಗೆ ಈಸಿ ಅಲ್ವಾ? ಅಂದ್ರೆ ಈಗ ಯಾರೋ ವಿವೇಚನೆ ಬಳಸ್ಕೊಂಡು ಅವಕಾಶ ಸರ್ಕಾರ ಕಾನೂನು ಮಾಡಿ ಅಥವಾ ನಿಯಮ ಮಾಡಿ ಏನು ಪ್ರಯೋಜನ? ಹೇಗೆ ಅವರಿಗೆ ತೊಂದರೆ ಆಗ್ತಾ ಇದೆ ಹೇಳಿ? ಐ ಆಮ್ ಟೆಲಿಂಗ್, ನೀವು ಪರ್ಮಿಷನ್ ತಗೊಳ್ಳಿ ಸರ್, ಪರ್ಮಿಷನ್ ತಗೊಳ್ಳಿ. ಈಗ ಮೊನ್ನೆ ನೀವೇ ನಮಗೆ ಬೈತೀರಾ ಸರ್. CM ಅವ್ರು ಒಂದು ಕಾನ್ವಾಯ್ ಅಲ್ಲಿಂದ ಇಲ್ಲಿಗೆ ಹೋದಾಗ ಸ್ವಲ್ಪ ಟ್ರಾಫಿಕ್ನಲ್ಲಿ ಒಂದು 5 ನಿಮಿಷ ಡಿಲೇ ಆದಾಗ ನೀವು ಎಷ್ಟು ಸರ್ ಬೈತೀರಾ ನಮಗೆ? ಹೌದಾ ಇಲ್ಲ? ಹೆಡ್ಲೈನು, ಬ್ರೇಕಿಂಗ್ ನ್ಯೂಸ್ ಎಲ್ಲ ಹಾಕ್ತೀರಾ. ಇವರು ಮೊನ್ನೆ ಇದೇ ಬೆಂಗಳೂರು ನಗರದಲ್ಲಿ 100 ಕಡೆಯಿಂದ ಪಥಸಂಚಲನ ಮಾಡಿದ್ರು. ಯಾರು ಪರ್ಮಿಷನ್ ತಗೊಂಡಿದ್ರು? ಲಾಠಿಗಳು ಇಟ್ಕೊಳೋದು ಏನು ಅವಶ್ಯಕತೆ ಸರ್? ಇವರು ಅಷ್ಟು ಶಾಂತಿ ಪ್ರಿಯರಿದ್ರೆ ಏನಕ್ಕೆ ಬಡಗಿ ತಗೊಂಡು ಓಡಾಡ್ತಾ ಇದ್ದಾರೆ? ಯಾವ ಧರ್ಮದಲ್ಲಿ ಇದೆ ಸರ್ ನೀವು ಬಡಗಿ ತಗೊಂಡು ಓಡಾಡ್ಬೇಕಂತ? ಯಾವ ಗ್ರಂಥದಲ್ಲಿ ಇದೆ ಸರ್ ನೀವು ಲಾಂಗು ಮಚ್ಚು ಕತ್ತಿ ಇಟ್ಕೊಂಡು ಓಡಾಡಬೇಕು ಅಂತ? ಆಮೇಲೆ ನಾವು ಅವ್ರ ಹೆಸರೇ ಪ್ರಸ್ತಾಪ ಮಾಡಿಲ್ಲ ಅಂದರೆ ಇವ್ರಿಗೇನು ಸಮಸ್ಯೆ? ಗೌರ್ಮೆಂಟ್ ಆರ್ಡರ್ ಹೌದಪ್ಪ, ಯಾವುದೋ ಒಂದು ಆರ್ಗನೈಸೇಷನಿಗೆ ಬರ್ತಾ ಇದೆ ಅಂತ ಹೇಳಿದ್ರೆ ನೀವು ಮಾಡಿ. ಆ ಕಾನೂನು ನನಗೂ ಅನ್ವಯಿಸ್ತದೆ, ನಿಮಗೂ ಅನ್ವಯಿಸ್ತದೆ. ಅದಕ್ಕೆ ಯಾಕೆ ಹೆದರಿಕೆ? ಅಕ್ಟೋಬರ್ 23ಕ್ಕೆ ಕಲಬುರಗಿಯಲ್ಲಿ ಪಥಸಂಚಲನ ಹಮ್ಮಿಕೊಂಡಿದ್ದಾರೆ. ಮಾಡಲಿ, ಪರ್ಮಿಷನ್ ತಗೊಳ್ಳಿ ಫಸ್ಟು. ಅಕ್ಟೋಬರ್ 23ಕ್ಕೆ ಯಾಕೆ? ಅದೇ ದೀಪಾವಳಿ ಟೈಮ್ನಲ್ಲಿ ಮಾಡಲಿ. ಯಾಕೆ ರಜಾ ಆದಮೇಲೆ ಎಲ್ಲ ಇದು ಏನು
ಈ ಸ್ವೀಟ್ ಗಿಟ್ ತಿಂದ ಆದಮೇಲೆ ಹೋಳಿಗೆ ಊಟ ಆದಮೇಲೆ ಬರ್ಬೇಕಂತ ಇದೆಯಾ? ನಾನು ಹೇಳ್ತಾ ಇಲ್ವಾ, ಇವ್ರ ಅನುಕೂಲಕ್ಕೆ ರೀ ಅಷ್ಟೇ. ಈಗ ನಿಮ್ಮ ಬಿ ಜೆ ಪಿ ಲೀಡರ್ಸು ಕಳೆದ 1 ವರ್ಷದಲ್ಲಿ 4-5 ಸರಿ ಬಂದಿದ್ದಾರೆ ಕಲಬುರಗಿಗೆ. ಏನು ಗೊತ್ತಾ? ಯಾವುದೋ ರೈತರ ಸಮಸ್ಯೆ ಪರಿಹಾರಕ್ಕೋಸ್ಕರ ಅಲ್ಲ ಅಥವಾ ಬೇರೆದಕ್ಕಲ್ಲ, ಪ್ರಿಯಾಂಕ್ ಖರ್ಗೆ ವಿರುದ್ಧವಾಗಿ ಹೋರಾಟ ಮಾಡಲಿಕ್ಕೆ. ಮಾಡಲಿ, ಪಥಸಂಚಲನ ಮಾಡ್ತಾರ, ಮಾಡಲಿ, ಯಾರು ಬೇಡ ಅಂದಿದ್ದಾರೆ. ಕೆಲವು ನಿಯಮಗಳಿರ್ತವೆ, ಮಾನದಂಡಗಳಿರ್ತವೆ. ಆದರೆ ಈ ಸರಿ ಮಾತ್ರ ಬಿ ಜೆ ಪಿ ಮಕ್ಕಳೆಲ್ಲರೂ ಬರ್ಬೇಕು ನೋಡಿ. ದಯವಿಟ್ಟು ನಾನು ವಿನಂತಿ ಮಾಡ್ಕೊತೀನಿ, ಎಲ್ಲ ಬಿ ಜೆ ಪಿ ನಾಯಕರ ಮಕ್ಕಳು ಗಣವೇಶ ಹಾಕೊಂಡು ಕಲಬುರ್ಗಿಗೆ ಬನ್ನಿ, ಸ್ವಾಗತ ಮಾಡ್ತೀನಿ. ನಿಮ್ಗೆ ನೆನಪಿದ್ರೆ ಹೋದ ಬಾರಿ ನನ್ನ ವಿರುದ್ಧ ಪ್ರತಿಭಟನೆ ಮಾಡಿದಾಗ ಟೀ, ಕಾಫಿ, ಎಳ್ನೀರು ಕೊಟ್ಟಿದ್ದು. ಈ ಸರಿ ಬೇಕಾದರೂ ಹೇಳಿದ್ರೆ ಅರೇಂಜ್ಮೆಂಟ್ ಮಾಡ್ತೀನಿ, ನೋ ಪ್ರಾಬ್ಲಮ್. ನಾನು ಆಗಲೇ ಎದ್ದಿದ್ದೀನಿ, ಏನು ಎಚ್ಚರಿಕೆ ಕೊಡೋದು? ಐ ಆಮ್ ಅವೇಕಂಡ್, ನಾನು ಎಚ್ಚರ ಇದ್ದೀನಿ, ಅದಕ್ಕೆ ಮಾತಾಡ್ತಾ ಇರೋದು. ಏನು ಎಚ್ಚರಿಕೆ ಕೊಡ್ತಾರೆ ನನಗೆ? ನನಗೆ ಪ್ರಬುದ್ಧತೆ ಬಂದಿದೆ, ಅದಕ್ಕೆ ನಾನು ಇಂಥ ಕಾನೂನುಗಳನ್ನು ನಾವು ತರಬೇಕು. ನಾನು ಹೇಳ್ತಾ ಇರೋದು, ಒಂದು ಪ್ರಬುದ್ಧ ಸಮಾಜ ನಿರ್ಮಾಣ ಮಾಡೋದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕನಸಿತ್ತು. ಆ ಪ್ರಬುದ್ಧ ಸಮಾಜವನ್ನು ನಿರ್ಮಾಣ ಇವತ್ತೇನು ನಮಗೆ ಜನರು ಆಶೀರ್ವಾದ ಮಾಡಿದರೆ ಅದರ ಒಂದು ಪ್ರಾಮಾಣಿಕ ಪ್ರಯತ್ನ ನಾವು ಮಾಡ್ತಾ ಇದೀವಿ ನಮ್ಮ ಸರ್ಕಾರದಿಂದ. ಇವ್ರೇನ್ರಿ ಎಚ್ಚರಿಕೆ ಕೊಡೋದು? ಇವ್ರಿಗೆ ಕಾನೂನಿನ ಅರಿವಿನ ಎಚ್ಚರಿಕೆ ನಾನು ಕೊಡ್ತಾ ಇದ್ದೀನಿ. ಫಾಲೋ ದ ಲಾ, ಫಾಲ್ ಇನ್ ಲೈನ್. ಪ್ರಸ್ತಾವನೆಯಲ್ಲಿ ಕೂಡ ಡಿಜಿ ಪತ್ರ ಬರೆದಿದ್ದಾರೆ ಸರ್ಕಾರಕ್ಕೆ, ಈ ರೀತಿಯಾಗಿ ನಡೀತಾ ಇದೆ ಅಕ್ರಮ ಚಟುವಟಿಕೆಗಳು, ಅನುಮತಿ ತಗೊಳ್ಳದೆ ಮಾಡ್ತಾ ಇದೆ, ಇದು ಟ್ರೆಸ್ ಪಾಸಿಂಗ್ ಅನ್ನುವಂಥದ್ದು ಕೂಡ ಉಲ್ಲೇಖ ಮಾಡಿದೆ. ಕಾನೂನು ಹಿಂದೆ ಇದ್ರೂ ಕೂಡ ಯಾಕೆ ಪೊಲೀಸ್ ಇಲಾಖೆ ಆಗ್ಲಿ ನೋಡಿ, ನಾನು ಹೇಳಲ್ಲ, ಯಾಕೆ ಜಾರಿ ಇಲ್ಲ ನಾನು ಹೇಳಿದ್ದೀನಲ್ಲ, ನಿನ್ನೆನೂ ತಾವು ಈ ಪ್ರಶ್ನೆ ಕೇಳಿದ್ರಿ. ಎಜುಕೇಶನ್ ಡಿಪಾರ್ಟ್ಮೆಂಟ್ನಲ್ಲಿ 2013ನಲ್ಲಿ ಜಗದೀಶ್ ಶೆಟ್ಟರ್ ಅವರು ಮುಖ್ಯಮಂತ್ರಿಗಳಿದ್ದಾಗ ಇಂಥ ಚಟುವಟಿಕೆಗಳು ನಡಿಬಾರ್ದು ಅಂತ ಆದೇಶ ಹೊರಡಿಸಿದ್ರು. ಅವಾಗಿನ ಬಿ ಜೆ ಪಿ ಮುಖ್ಯಮಂತ್ರಿಗಳು, ಅವಾಗಿನ ಎಜುಕೇಷನ್ ಮಿನಿಸ್ಟರ್ಸು, ಅವಾಗಿನ ಬಿ ಜೆ ಪಿ ನಾಯಕರೆಲ್ಲರೂ ಅವಾಗ ಯಾಕೆ ಇದನ್ನು ವಿರೋಧ ಮಾಡಿಲ್ಲ? ಅವಾಗ ಯಾಕೆ RSSನವ್ರು ವಿರೋಧ ಮಾಡಿಲ್ಲ? ಅದನ್ನು ಉಚ್ಚರಿಸ್ತಾ ಇದ್ದೀವಿ ನಾವು. ಈಗ ಎಜುಕೇಷನ್ ಡಿಪಾರ್ಟ್ಮೆಂಟಲ್ಲಿ ಒಂದು ರೂಲ್ ಇದೆ, ನಮ್ಮ ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಾಂಡಕ್ಟ್ ರೂಲ್ಸಲ್ಲಿ ಒಂದಿದೆ, ನಮ್ಮ ಹೋಮ್ ಡಿಪಾರ್ಟ್ಮೆಂಟಲ್ಲಿ ಒಂದಿದೆ. ಎಲ್ಲನೂ ಸೇರಿಸಿ ಒಂದು ಗೌರ್ಮೆಂಟ್ ಆರ್ಡರ್ ತರ್ತಾ ಇದ್ದೀವಿ. ಅದನ್ನು ಇವ್ರು ಯಾಕೆ ವಿರೋಧ ಮಾಡ್ತಾ ಇದ್ದಾರೆ? ದೇ ಆರ್ ನಾಟ್ ಕ್ರಿಯೇಟಿಂಗ್ ಎನಿ ನ್ಯೂ ಲಾ ಆರ್ ಬ್ರಿಂಗಿಂಗ್ ಅ ನ್ಯೂ ಆ್ಯಕ್ಟ್. ಎಲ್ಲಿ ಬೇರೆ ಬೇರೆ ಆದೇಶಗಳಿದೆ, ಬೇರೆ ಬೇರೆ ನಿಯಮಗಳಿದೆ, ಬೇರೆ ಬೇರೆ ಕಾನೂನುಗಳಿದೆ, ಅವೆಲ್ಲನೂ ಒಗ್ಗೂಡಿಸಿ ಒಂದು ತರ್ತಾ ಇದ್ದೀವಿ. ಅದು ಇವ್ರಿಗೆ ತೊಂದರೆ ಆದರೆ ನಾನು ಏನು ಮಾಡೋಕ್ಕಾಗಲ್ಲ. ನೀವು ಬರೆದಿದ್ದ ಲೆಟರ್ ಅಲ್ಲಿ ಎಕ್ಸಾಕ್ಟ್ ಆಗಿ RSS ಅನ್ನುವಂತ ಉದ್ದೇಶ ಇತ್ತು. ಆ ಉದ್ದೇಶ ಈಡೇರ್ತಾ ಇಲ್ವಲ್ಲ? ಈಗ ಎಲ್ಲರಿಗೂ ಅಪ್ಲೈ ಮಾಡ್ತಾರೆ, ಯಾಕಂದ್ರೆ ಒಳ್ಳೆ ಕೆಲಸ ಮಾಡುವಂತ ಸಂಘಟನೆ. ಈಗ ಒಳ್ಳೆ ಆಯ್ತು, ವೆರಿ ನೈಸ್. ಇಲ್ಲ, ಒಳ್ಳೆ ಪ್ರಶ್ನೆ ತಮ್ದು. ಯಾವ ಒಳ್ಳೆ ಸಂಘಟನೆಗಳು ನಂಗೆ ಥ್ರೆಟನ್ ಮಾಡ್ತಾ ಇದ್ದಾರೆ? ಮಾಡ್ತಾರಲ್ಲ ಸರ್, ನನಗೆ ಎಲ್ಲಿ ಥ್ರೆಟನ್ ಮಾಡ್ತಾ ಇದ್ದಾರೆ? ಇಲ್ಲ, ನಾನು ಹೇಳ್ತಾ ಈಗ ಅದೇ ಹೇಳಿದೆ. ಎಸ್, ಯಾಕೆ ಸಮಸ್ಯೆ ಆಯ್ತು? ನಮ್ಮವ್ರು ಲೀಗಲ್ ಇದ್ದಾರೆ. ವಿ ಆರ್, ಒಂದ್ ನಿಮಿಷ ಸರ್, ವಿ ಆರ್ ಅ ರಿಜಿಸ್ಟರ್ಡ್ ಆರ್ಗನೈಸೇಷನ್. ನಾವು ಪರ್ಮಿಷನ್ ಕೇಳ್ತೀವಿ ಸರ್ಕಾರಕ್ಕೆ. ಹೌದಪ್ಪ, ಇವ್ರು ಮಾಡ್ತಾ ಇರೋದು, ಇವ್ರ ಉದ್ದೇಶಗಳು ಚೆನ್ನಾಗಿದೆ, ಇದರಿಂದ ಶಾಂತಿ ಕದಲಲಿಲ್ಲ, ಇದರಿಂದ ಕಾನೂನು ಸುವ್ಯವಸ್ಥೆಗೆ ಏನು ತೊಂದರೆ ಆಗೋದಿಲ್ಲ, ಪರ್ಮಿಷನ್ ಕೊಡ್ತಾರೆ. ಇಲ್ಲ ಅಂದ್ರೆ ಡಿನೈ ಮಾಡ್ತಾರೆ. ಈಗ ಮೊನ್ನೆ ಯೂತ್ ಕಾಂಗ್ರೆಸ್ ಅವರು ಒಂದು ಪ್ರತಿಭಟನೆ ಮಾಡ್ಬೇಕಂದಿದ್ರು, ಪರ್ಮಿಷನ್ ಕೊಟ್ಟಿಲ್ಲ, ನಮ್ಮ ಸರ್ಕಾರದವರೆಗೆ ಕೊಟ್ಟಿಲ್ಲ. ಅದೇ ಇವ್ರಿಗೆ ಅವಾಗ ಯಾರು ಬೈದಿಲ್ಲ ಅಲ್ಲ. ನಾವು ನನಗೆ ಬೆದರಿಕೆ ಆಗ್ತಾ ಇರೋದು ಯಾವ ಸಂಘಟನೆಯಿಂದ? ಯಾವುದಾದ್ರೂ ಪ್ರಗತಿಪರವಾದಂಥ ಸಂಘಟನೆಯಿಂದ ಬೆದರಿಕೆ ಇದೆಯಾ ನನಗೆ? ಯಾವುದಾದ್ರೂ ಬೇರೆ ಪಕ್ಷದ ಸಂಘಟನೆಯಿಂದ ಬೆದರಿಕೆ ಇದೆಯಾ ನನಗೆ? ಅಥವಾ ಸ್ವತಂತ್ರ ಸಂಘಟನೆಗಳಿಂದ ಬೆದರಿಕೆ ಇದೆಯಾ ನನಗೆ? ಇಲ್ಲ. ಬರೇ ಒಬ್ಬರಿಗೆ ಒಂದೇ ಪಕ್ಷಕ್ಕೆ ಯಾಕೆ ಇಷ್ಟು ನೋವು ಆಗ್ತಾ ಇದೆ ನನ್ಗೆ ಅರ್ಥ ಆಗ್ತಾ ಇಲ್ಲ. ನಿಮ್ದೇ ಸರ್ಕಾರ ಇದೆ, ನೀವು ಯಾಕೆ ತನಿಖೆ ಮಾಡಿಸ್ತಾ ಇಲ್ಲ? ಬೆದರಿಕೆ ಹಾಕಿರೋ ವಿಚಾರ ಮಾಡಿಸ್ತಾ ಇದೀವಲ್ರಿ. ಯಾರು ಈಗ ನೀವೇ ಫಸ್ಟ್ ಹೇಳಿದ್ರಿ ಯಾರು ಬೆದರಿಕೆ ಆಗ್ತಾ ಇಲ್ಲ, ಅದು ನಮ್ಮ ಸಂಸ್ಕೃತಿ ಅಲ್ಲ ಅಂತ. ನಿಮ್ಮ ಸಂಸ್ಕೃತಿ ತೋರಿಸ್ದೆ, ತನಿಖೆ ಮಾಡಿಸಿ ಅಂದ್ರಿ, ಮಾಡಿಸ್ತಾ ಇದೀವಿ. ಅವ್ರ ಕಾರ್ಯಕರ್ತರಲ್ಲಿ ಜೈಲಿಗೆ ಹೋಗಕ್ಕೆ ಏನು ಅಷ್ಟು ಅರ್ಜೆಂಟ್ ಇದೆ ಶೋಭಾ ಕರಂದ್ಲಾಜೆ ಅವರಿಗೆ? ಏನು ಹೋಗಿ ಊಟ ಕೊಡಿಸ್ತಾರಂತ, ಮನೆ ಊಟ ಹಾಕ್ತಾರಂತ ಅಲ್ಲಿ ಜೈಲಿಗೆ ಹೋದ್ರೆ? ನಾವು ಏನೇ ಮಾಡಿದ್ರು ಐ ಹ್ಯಾವ್ ಟು ಡೂ ಆಸ್ ಪರ್ ಲಾ. ಐ ಆಮ್ ನಾಟ್ ಎಕ್ಸ್ಟ್ರಾ ಕಾನ್ಸ್ಟಿಟ್ಯೂಷನಲ್ and nor is RSS. So as simple as that. ಸುಧಾಮೂರ್ತಿ ಅವರು, ನಾರಾಯಣ ಮೂರ್ತಿ ಅವರು ಸಮೀಕ್ಷೆಗೆ ನಿರಾಕರಿಸಿದ್ರು. ಈಗ ಹರಿಪ್ರಸಾದ್ ಅವರು ಕೂಡ ಟೀಕೆ ಮಾಡಿದ್ದಾರೆ. ಅಂದ್ರೆ ನೀವು ಸರಳತೆಯ ಮುಖವಾಡ ಹೊತ್ಕೊಂಡು ಹಿಂದುಳಿದ ವರ್ಗಕ್ಕೆ ಅನ್ಯಾಯ ಮಾಡ್ತಾ ಇದ್ದೀರಾ. ನೋಡಿ, ಸರಳರು ಇರ್ಬೋದು, ಶ್ರೀಮಂತರು ಇರ್ಬೋದು, ಇವ್ರೆ ಸರ್ಕಾರದ ಒಂದು ಸರ್ವೆ ನಡೀತಾ ಇದೆ. ಹೆಚ್ಚು ಜನ ಸಹಕರಿಸಿದ್ರೆ ದತ್ತಾಂಶ ಕರೆಕ್ಟಾಗಿ ಸಿಗುತ್ತೆ. ಏನು ಜನಪ್ರತಿನಿಧಿಗಳು, ರಾಜ್ಯಸಭಾ ಇರ್ಬೋದು, ಲೋಕಸಭಾ ಇರ್ಬೋದು, ಕಾರ್ಪೊರೇಟರ್ ಇರ್ಬೋದು, ಸಹಕರಿಸಿದ್ರೆ ಒಳ್ಳೇದಾಗುತ್ತೆ. ಈಗ ನಮ್ಮ ಯೋಜನೆಗಳೆಲ್ಲ ನಾವು ದತ್ತಾಂಶ ನೋಡ್ಕೊಂಡೇ ಮಾಡಬೇಕಲ್ಲ. ಆ್ಯಂಡ್ ಇಟ್ಸ್ ಅ ಸರ್ವೆ. ಅದೇನು ಮುಚ್ಚುಮರೆ ಇದೆ? ಈಗ ನಾಳೆ ಏನು ಕೇಂದ್ರ ಸರ್ಕಾರ ಅವರು, ಮೋದಿ ಸರ್ಕಾರದವರು ನಾಳೆ ಸೆನ್ಸಸ್ ಮಾಡ್ತೀನಿ ಅಂತ ಇದ್ದಾರೆ, ಕ್ಯಾಶ್ ಸೆನ್ಸಸ್ಸು ಮಾಡ್ತೀನಿ ಅಂತ ಮಾತು ಕೊಟ್ಟಿದ್ದಾರೆ.
ಅವಾಗ ಇವ್ರು ಹೇಳ್ತಾರಾ ಇಲ್ಲ ನಾನು ಮೇಲ್ವರ್ಗದವರು, ನಾನು ಮೇಲ್ಜಾತಿ, ಇದಕ್ಕೆ ನನಗೆ ಸಂಬಂಧ ಇಲ್ಲ, ನಾನು APL ಇಲ್ಲ, ನಾನು BPL ಅಲ್ಲ, APL ಇದ್ದೀನಿ, ನಾನು ಸೂಪರ್ ರಿಚ್ ಇದ್ದೀನಿ, ಅದಕ್ಕೆ ನಾನು ಇದರಲ್ಲಿ ಪಾಲ್ಗೊಳ್ಳಲ್ಲ ಅಂತಾರ? ಬರೀ ನಾವು ಈಗ ಅವ್ರಿಗೆ ಜವಾಬ್ದಾರಿ ಸರ್, ಎಲ್ಲ ಪ್ರತಿಯೊಬ್ಬ ನಾಗರಿಕರದ್ದು ಜವಾಬ್ದಾರಿ ಇದೆ. ಆಯಿತು 60 ಪ್ರಶ್ನೆಗಳಿದೆ, 60 ನಿಮ್ಗೆ ಇಷ್ಟ ಅಲ್ವಾ, 10 ಕೊಡಿ, 20 ಕೊಡಿ, ವಾಲಂಟ್ರಿ ಇದೆ ಅಲ್ವಾ. ಬಟ್ ಸಾರಾಸಗಟವಾಗಿ ನೀವು ಸರ್ವೇನೇ ಪಾಲ್ಗೊಳ್ಳಲ್ಲ ಅನ್ನೋದು ತಪ್ಪು. ಇದು ಈ ಕೆಲವು ಅವಿವೇಕಿ ಸಂಸದರು ಇದಾರಲ್ಲ, ಅವ್ರು ಮಾತಾಡಿದ್ರಿಂದ ಇನ್ಫ್ಲೂಯೆನ್ಸ್ ಆಗಿರೋದು ಅಷ್ಟೇ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.